ಸೋಮವಾರಪೇಟೆ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಸೋಮವಾರ ಏರ್ಪಡಿಸಿದ್ದ ಶಾಸಕರು, ಸರ್ಕಾರಿ ಅಧಿಕಾರಿಗಳು ಮತ್ತು ಜನಸಾಮಾನ್ಯರ ನಡುವಿನ ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಸಕ ಡಾಕ್ಟರ್ ಮಂತ್ರಗೌಡ ಮಾತನಾಡಿ, ಸಿ ಆ್ಯಂಡ್ ಡಿ ಜಾಗದ ಸಮಸ್ಯೆ ರೈತಾಪಿ ವರ್ಗದಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದೆ. ಹಿಂದಿನ ಅಧಿಕಾರಿಗಳು ಮಾಡಿದ ತಪ್ಪಿಗೆ ಇಂದು ಕೃಷಿಕರು ಸಂಕಷ್ಟದಲ್ಲಿದ್ದಾರೆ. ಆದರೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವಿದೆ. ರೈತರನ್ನ ಒಕ್ಕಲೆಬ್ಬಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಎಲ್ಲ ಸಮಸ್ಯೆಯನ್ನು ಬಗೆಹರಿಸಲು ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು. ಈಗಾಗಲೇ ರೈತ ಮುಖಂಡರೊಂದಿಗೆ ಮಂತ್ರಿಗಳನ್ನು ಹಲವು ಬಾರಿ ಭೇಟಿ ಮಾಡಿ ಚರ್ಚೆ ನಡೆಸಲಾಗಿದೆ. ಯಾರೂ ಕೂಡ ಆತಂಕ ಪಡುವ ಅಗತ್ಯವಿಲ್ಲ ಎಂದರು. ನಮ್ಮ ಕ್ಷೇತ್ರದಲ್ಲಿ ಟೋಟಲ್ ಆಗಿ ನನ್ನ ಅನಿಸಿಕೆ ಎಷ್ಟು ಲಕ್ಷ ಬಂತು ನಿಮ್ಮ ಕ್ಲಸ್ಟರ್ಗೆ ಬಿಲ್ಡಿಂಗ್ ಅಭಿವೃದ್ಧಿಗೆ 85 ಲಕ್ಷ ರೂಪಾಯಿ ಕಳೆದ ವರ್ಷ ಈ ಫೈನಾನ್ಷಿಯಲ್ ಇಯರ್ಗೆ ಕೊಟ್ಟವ್ರೆ. ಅದರಲ್ಲಿ ಜಾಸ್ತಿ ಏನಿಲ್ಲ, ಒಂದು 2 ಲಕ್ಷ ಒಂದೊಂದು ಸ್ಕೂಲಿಗೆ ಬರ್ಬೋದು, ಕೆಲವು ಶಾಲೆಗಳು ಅದು ಬಿಟ್ಟೋಗಿರ್ಬೋದು. ಬಟ್ ನೀವು ಹೇಳ್ದಂಗೆ ಈ ಮನಸ್ಥಿತಿನ ಬದಲಾವಣೆ ಮಾಡಬೇಕಾಗಿರೋದು ತಂದೆ ತಾಯಿ. ಆದ್ರಿಂದ ಈಗ ನಮ್ಮ ಮಕ್ಕಳದ್ದು ಭವಿಷ್ಯ ನಮಗೆ ಅಂತ ಅವ್ರ ತಲೆಯಿರುತ್ತೆ. ಆ ವಿಚಾರದಲ್ಲಿ ನಾನು ನಿಮಗೆ ಒಂದು ಮನವಿ ಇರೋದು, ನೀವು ಅದರಿಂದಲೇ ಆ ವ್ಯವಸ್ಥೆಯಿಂದ ಹೊರಗೆ ಬಂದಿರೋಂಥವ್ರು ಮನೆಯಲ್ಲಿ ಮನಸ್ಥಿತಿನ ತಂದೆ ತಾಯಿ ಮನಸ್ಥಿತಿ ಹೆಂಗೆ ಬದಲಾವಣೆ ಮಾಡೋದು, ಅವ್ರಿಗೆ ಹೆಂಗೆ ಕೌನ್ಸಿಲಿಂಗ್ ಕೊಡಬೇಕು ಅಂತ ನೀವು ಟೀಚರ್ಸ್ನಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಬೇಕಾಗುತ್ತೆ. ನೀವು ಅವ್ರನ್ನ ಕೌನ್ಸಿಲ್ ಮಾಡಬೇಕಾಗುತ್ತೆ. ನಾವೇನು ಕಡಿಮೆ, ನಮ್ಮ ಪಾಠ ಏನು ಕಡಿಮೆ ಪ್ರೈವೇಟ್ಗಿಂತ, ಅದನ್ನು ನಾವು ಚರ್ಚೆ ಮಾಡಿದ್ರೆ ಅದೆಷ್ಟೋ ನನ್ನ ಅನಿಸಿಕೆ ಒಂದು ಸ್ವಲ್ಪ ಅಡ್ಮಿಷನ್ ಜಾಸ್ತಿ ಆಗೋದು. ಆಮೇಲೆ ಇನ್ನೊಂದು ಏನಂತಂದರೆ ಈ ಕಾಲದಲ್ಲಿ ಈ ಟೈಮಲ್ಲಿ ಬೇಕಾದ್ರೆ ತಂದೆ ತಾಯಿಗಳು ಯಾರೆಲ್ಲ ಹೋಗ್ತಿರೋ ಏನೋ ಗೊತ್ತಿಲ್ಲ, ತಂದೆ ತಾಯಿಗಳು ಸಾಲ ಮಾಡಿಕೊಂಡು ಮಕ್ಕಳ ಓದಿಸೋಕ್ಕೆ ಪ್ರೈವೇಟಲ್ಲಿ ಕಾಯ್ತಾರೆ ಅಂದರೆ ರೆಡಿ ಆಗೋದು ಆ ಪರಿಸ್ಥಿತಿ ಬಂದಿದೆ. ಬಟ್ ಇದು ಒಂದೇ ವರ್ಷದ ಸಮಸ್ಯೆ ಅಲ್ಲ, ಹಲವಾರು 20-25 ವರ್ಷದಿಂದ ನಮ್ಮ ಸರ್ಕಾರದ ವ್ಯವಸ್ಥೆಯಲ್ಲಿ ಏಡೆಡ್ ಸ್ಕೂಲು ಪ್ರೈವೇಟ್ ಶಾಲೆಗೆ ಜಾಸ್ತಿ ಆದ್ಯತೆ ಕೊಟ್ಟು ಈ ಸಮಸ್ಯೆ ಬಂದಿರೋದು. ಡ್ರಗ್ಸ್ ಆಗಿರ್ಬೋದು, ಡ್ರಿಂಕ್ ಆ್ಯಂಡ್ ಡ್ರೈವಿಂಗ್ ಆಗಿರ್ಬೋದು, ದಯವಿಟ್ಟು ನನಗೆ ಬಂದು ಫೋನ್ ಮಾಡಿ ಅವನ್ನ ಬಿಡಿಸ್ಕೊಡಿ ಅಂತ ನೀವು ದಯವಿಟ್ಟು ಕೇಳಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಇದು ಹೇಳೋದು ಸುಲಭ, ಹಿಡ್ದಾದ್ಮೇಲೆ ನಿಮ್ಮ ಮುಖಾಂತರನೇ ಯಾರೋ ಕರ್ಕೊಂಡ್ಬರ್ತಾರೆ ನನ್ನ, ದಯವಿಟ್ಟು ಹಣ ಬಿಡ್ಕೊಡೋಣ, ನಮ್ಮ ಅಣ್ಣನ ಮಗ ತಪ್ಪು ಮಾಡ್ಬಿಟ್ಟ ಅಂತ ಬರ್ತದೆ. ದಯವಿಟ್ಟು ಇದು ನೀವು ಹೇಳ್ದಂಗೆ ಇಲ್ಲಂತಲ್ಲ, ಇಡೀ ನಮ್ಮ ಕೊಡಗಲ್ಲೆಲ್ಲ ಎಷ್ಟೋ ಯುವಕರು ಈ ಥರ ದಾರಿ ತಪ್ಪವ್ರೆ. ಕಾರಣ 2 ಕಾರಣ. ಮನೇಲಿ ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇರ್ಬೋದು, ಹಣಕಾಸು ವ್ಯವಸ್ಥೆ ಇತ್ತೀಚೆಗೆ ಎಲ್ಲರಿಗೂ ಸಾಲ ಮಾಡೋಕ್ಕೂ ದುಡ್ಡಿಸ್ಕೊಳ್ಳೋಂಥ ಪರಿಸ್ಥಿತಿ ಇದೆ. ಅದ್ರ ಜೊತೆಯಲ್ಲಿ ಉದ್ಯೋಗ ಕಡಿಮೆ. ಎಷ್ಟೋ ಜನ ಡಿಗ್ರಿ ಓದೋಂಥ ಹುಡುಗರಿಗೆ ಈಗ ನಾವು ಅವರಿಗೆ ಉದ್ಯೋಗ ಸಿಕ್ಕಂಥ ಸಂದರ್ಭದಲ್ಲಿ ಈ ದಾರಿಗೆ ತರ್ತಾವೆ ಅಂತ ನನ್ನ ಅಭಿಪ್ರಾಯ. ಮುಂಚೆ ಹೇಳಿದಂಗೆ ಯಾವ ಕುಡಿದಿದ್ದ ಅಂತ ನಾವು ಅಂತಿದ್ದೋ, ಈಗ ಡ್ರಿಂಕ್ಸ್ ಇಸ್ ಮೋರ್ ಎಕ್ಸ್ಪೆನ್ಸಿವ್ ದೆನ್ ಡ್ರಗ್ಸ್. ಕರೆಕ್ಟಾ ಇಲ್ವಾ? ಆ ವಿಚಾರದಲ್ಲಿ ನಾನು ಕೈ ಮುಗ್ದು ಏನು ಕೇಳ್ಕೊತೀನಿ ಅಂತಂದರೆ, ಯಾರಾದರೂ ಹಿಡಿದ್ರೆ ನಮಗೆ ಫೋನ್ ಮಾಡಿ ಅವ್ರನ್ನ ಬಿಡಿಸ್ಕೊಡಿ ಅಂತ ನೀವು ನನ್ನ ಹತ್ರ ಕೇಳಕ್ಕೆ ಬರಬೇಡಿ. ಈ ವಿಚಾರ, ಬೇರೆ ವಿಚಾರದಲ್ಲಿ ಬೇಕಾದ್ರೆ ನಾವು ಏನಾದರೂ ಸಮಾಧಾನ ಮಾಡ್ಬೋದು. ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಕೆಎನ್ ದೀಪಕ್ ಮಾತನಾಡಿ, ಕೆಲವು ವರ್ಷಗಳ ಹಿಂದೆ ಪುಟ್ಟಪ್ಪ ವೃತ್ತದಲ್ಲಿ ಟ್ರಾಫಿಕ್ ಪೊಲೀಸ್ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಈಗ ವಾಹನಗಳ ಸಂಖ್ಯೆ ಹೆಚ್ಚಾಗಿವೆ, ಆದರೆ ಪಟ್ಟಣದೊಳಗೆ ಪೊಲೀಸರು ಕೆಲಸ ಮಾಡ್ತಾ ಇರೋದು ಕಾಣ್ತಾ ಇಲ್ಲ ಎಂದರು. ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಅರುಣ್ ಕೊತ್ನಳ್ಳಿ ಮಾತನಾಡಿ, ತಾಲೂಕು ಆಸ್ಪತ್ರೆಗೆ ವೈದ್ಯರ ನೇಮಕ, ಗ್ರಾಮೀಣ ರಸ್ತೆ ಅಭಿವೃದ್ಧಿ, ಸೋಮವಾರಪೇಟೆಯಲ್ಲಿ ಆರ್ಟಿಒ ಉಪ ಕಚೇರಿ ಪ್ರಾರಂಭ, ಪಶು ಇಲಾಖೆಗೆ ವೈದ್ಯರ ನೇಮಕ ಇನ್ನಿತರ ಸಮಸ್ಯೆಗಳನ್ನು ಬಗೆಹರಿಸುವ ಬಗ್ಗೆ ಶಾಸಕರಿಗೆ ಮನವಿ ಮಾಡಿದರು. ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಸುಧಾರಣೆಯನ್ನು ಕಂಡಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಮೊದಲು ಒಂದು ಕ್ರಯಪತ್ರ ರಿಜಿಸ್ಟರ್ ಆಗಬೇಕಿದ್ರೆ, ಅಥವಾ ವಿಭಾಗ ಪತ್ರ ರಿಜಿಸ್ಟರ್ ಆಗಬೇಕಿದ್ರೆ, ಅಥವಾ ಬಿಲ್ ರಿಜಿಸ್ಟರ್ ಆಗಿ ಕಂದಾಯ ಇಲಾಖೆಗೆ ಬರಬೇಕಿದ್ರೆ 45 ದಿನಗಳ ಕಾಲಾವಕಾಶ ಇತ್ತು. ಆದರೆ ಸಂಬಂಧಪಟ್ಟ ಅಧಿಕಾರಿ ವರ್ಗ 45 ದಿನ ಅಲ್ಲ, 120 ದಿನಗಳು ಮೀರಿದರೂ ಕೂಡ ಖಾತೆ ವರ್ಗಾವಣೆಯನ್ನು ಮಾಡ್ತಿರಲಿಲ್ಲ. ಈಗ ಅದೇ ಖಾತೆ ವರ್ಗಾವಣೆ ರಿಜಿಸ್ಟರ್ಡ್ ಡೇಟ್ ಪ್ರಕಾರ ಏನು ಖಾತೆ ವರ್ಗಾವಣೆ ಆಗ್ತದೆ, ಆ ಖಾತೆ ವರ್ಗಾವಣೆ 8 ದಿನದ ಒಳಗಡೆ ಆಗ್ತಾ ಇದೆ. 8 ದಿನದ ಒಳಗಡೆ ರೆವಿನ್ಯೂ ಇನ್ಸ್ಪೆಕ್ಟರ್ ಏನು ಅಪ್ರೂವ್ ಕೊಡದ ಹೋದ್ರೂ ಡೀಮ್ಡ್ ಖಾತಾ ಆಗ್ತಾ ಇದೆ. ಅದೇ ರೀತಿ ಭೌತಿಕ ಖಾತೆ ಏನು ಈ ಹಿಂದೆನೂ ಕೂಡ 120, 150, 200 ದಿನ ಕಳೆದ್ರೂ ಆಗ್ತಾ ಇರಲಿಲ್ಲ, ಅದು ಕೇವಲ 15 ದಿನಗಳಲ್ಲಿ ಆಗ್ತಾ ಇದೆ. ಈ ಹಿಂದೆ ರೈತರನ್ನ ಶೋಷಣೆ ಮಾಡ್ತಿದ್ದಂತಹ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 79 AB ಈಗ ಚಾಲ್ತಿಯಲ್ಲಿ ಇಲ್ಲ. ಈ ಸಂದರ್ಭ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ತಹಶೀಲ್ದಾರ್ ಕೃಷ್ಣಮೂರ್ತಿ, ಇನ್ಸ್ಪೆಕ್ಟರ್ ಮುದ್ದು ಮಹಾದೇವ, ಶಿಕ್ಷಕಿ ಕೆಟಿ ಚಂದ್ರಕಲಾ, ಡಾಕ್ಟರ್ ಜಮೀರ್ ಅಹಮದ್, ಸೆಸ್ಕ್ ಎಇಇ ವಿನಯ್ ಕುಮಾರ್, ಜೆಇ ಲೋಕೇಶ್, ನಿವೃತ್ತ ತಹಶೀಲ್ದಾರ್ ಜಯರಾಮ್, ರೈತ ಸಂಘದ ಉಪಾಧ್ಯಕ್ಷ ಜಿಎಂ ಹೂವಯ್ಯ, ಪತ್ರಕರ್ತರಾದ ಹಿರಿಕರ ರವಿ, ವಿಜಯ್ ಹಾನಗಲ್, ಸಾಹಿತಿ ಹೇಮಂತ್ ಪಾರೇರ, ಮಲೆನಾಡು ಸ್ವರ್ಗ ತಂಡದ ಬಿನುಗೌಡ ಅವರನ್ನು ಸನ್ಮಾನ ಮಾಡಲಾಯಿತು.